ನ್ಯಾಷನಲ್ ಹೆರಾಲ್ಡ್ ಅಕ್ರಮದ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ವಿರುದ್ಧ ತನಿಖೆಯನ್ನು ನಡೆಸ್ತಾ ಇದೆ. 2012ರಲ್ಲಿ ಈ ಬಗ್ಗೆ ಸುಬ್ರಹ್ಮಣ್ಯ ಸ್ವಾಮಿ ದೂರನ್ನು ಕೊಟ್ಟಿದ್ರು, ಕೋರ್ಟ್ನಲ್ಲಿ ಪ್ರಶ್ನೆಯನ್ನು ಮಾಡಿದ್ರು. ಅದಾದ ನಂತರ ಇಡಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇದೆ. ಈ ಪ್ರಕರಣದಲ್ಲಿ ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಹೊಂದಿರುವಂತಹ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಆರೋಪಿಗಳು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ. ಈ ಕೇಸ್ನಲ್ಲಿ ಅವರಿಗೆ ಸಂಕಷ್ಟ ಶುರುವಾಗಿದೆ. ಇಡಿಯಿಂದ ನ್ಯಾಷನಲ್ ಹೆರಾಲ್ಡ್ಗೆ ಸಂಬಂಧಪಟ್ಟಂತ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಶಾಕ್. 752 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಿಕೊಂಡಿದೆ ಇಡಿ ಅಧಿಕಾರಿಗಳು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಂದ 752 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿಗಳನ್ನು ವಶಪಡಿಸಿಕೊಂಡಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಇಡಿ ಕಾರ್ಯಾಚರಣೆ ಮಾಡಿದೆ. ಅಸೋಸಿಯೇಟ್ ಜರ್ನಲ್ಸ್ ಕಂಪನಿಗೆ ಸೇರಿದಂತಹ ಆಸ್ತಿ ಜೊತೆಗೆ ಯಂಗ್ ಇಂಡಿಯನ್ಗೆ ಸೇರಿದಂತಹ ಆಸ್ತಿ, 2 ಕಂಪನಿಗಳಿಗೆ ಸೇರಿದಂತಹ ಆಸ್ತಿಯನ್ನ ಇಡಿ ಅಧಿಕಾರಿಗಳು ಜಪ್ತಿಯನ್ನ ಮಾಡಿಕೊಂಡಿದ್ದಾರೆ. ದೆಹಲಿ, ಮುಂಬೈ, ಲಕ್ನೌನಲ್ಲಿನ ನೆಹರು ಭವನ ಸೇರಿ ಆಸ್ತಿಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಆರೋಪಿಗಳು. ಈ ಬೆಳವಣಿಗೆ ನಡೆದ ನಂತರ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಚುನಾವಣೆಗಳಲ್ಲಿ ಸೋಲಿನ ಭೀತಿಯಿಂದ ಬಿಜೆಪಿ ಸರ್ಕಾರ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ವಿರುದ್ಧ ದ್ವೇಷದ ರಾಜಕೀಯ ಮಾಡ್ತಾ ಇದೆ, ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಿಕೊಂಡಿದೆ ಅಂತ ಕಾಂಗ್ರೆಸ್ನ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಡಿಯ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿ 752 ಕೋಟಿಯಷ್ಟು ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. 751.9 ಕೋಟಿ, 751 ಕೋಟಿ 90 ಲಕ್ಷ ಹಣ, 90 ಲಕ್ಷ ಮೌಲ್ಯದ ಆಸ್ತಿ ಪಾಸ್ತಿಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ದೆಹಲಿ, ಮುಂಬೈ ಮತ್ತು ಲಕ್ನೌ ಸೇರಿ ಅನೇಕ ನಗರಗಳಲ್ಲಿ ಅಸೋಸಿಯೇಟ್ ಜರ್ನಲ್ಸ್ ಕಂಪನಿಗೆ ಸೇರಿದಂತಹ ಆಸ್ತಿ ಪಾಸ್ತಿಗಳಿದ್ವು. ಅಸೋಸಿಯೇಟ್ ಜರ್ನಲ್ಸ್ ಮತ್ತು ಯಂಗ್ ಇಂಡಿಯನ್ಗೆ ಸೇರಿದಂತಹ ಆಸ್ತಿ ಪಾಸ್ತಿ. ಅಸೋಸಿಯೇಟ್ ಜರ್ನಲ್ಸ್ ಕಂಪನಿ ನ್ಯಾಷನಲ್ ಹೆರಾಲ್ಡ್, ಕಾಂಗ್ರೆಸ್ನ ಮುಖವಾಣಿ ಅಂತಲೇ ಕರೆಯಲಾಗುವಂತಹ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪ್ರಕಟಿಸುವಂತಹ ಕಂಪನಿ ಅಸೋಸಿಯೇಟ್ ಜರ್ನಲ್ಸ್. ಈ ಕಂಪನಿಗೆ ಸೇರಿದಂತಹ 661 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರ ಜೊತೆಗೆ ಯಂಗ್ ಇಂಡಿಯನ್ಗೆ ಸೇರಿದಂತಹ 90.21 ಕೋಟಿ ಮೌಲ್ಯದ ಷೇರುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 2014ರಿಂದ ಈ ಕೇಸ್ ತನಿಖೆ ನಡೀತಾ ಇದೆ. 2012ರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೂರನ್ನು ಕೊಟ್ಟಿದ್ರು, ಕೇಸನ್ನು ದಾಖಲಿಸಿದ್ರು ದೆಹಲಿಯ ಕೋರ್ಟ್ನಲ್ಲಿ. ಆನಂತರ 2014ರಲ್ಲಿ ಇಡಿ 2014ರಿಂದ ಇಡಿ ತನಿಖೆಯನ್ನು ನಡೆಸ್ತಾ ಇದೆ. ಈ ಬೆಳವಣಿಗೆ ನಡೆದ ನಂತರ ನ್ಯಾಷನಲ್ ಹೆರಾಲ್ಡ್ಗೆ ಸಂಬಂಧಪಟ್ಟಂತಹ ಆಸ್ತಿ ಪಾಸ್ತಿಗಳನ್ನು ಇಡಿಯ ಅಧಿಕಾರಿಗಳು ವಶಪಡಿಸಿಕೊಂಡ ನಂತರ ಮಲ್ಲಿಕಾರ್ಜುನ ಖರ್ಗೆ ಈ ವಿಚಾರವಾಗಿ ಮಾತನಾಡಿದ್ರು. ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಸೋಲಿನ ಭೀತಿಯಿಂದ ನ್ಯಾಷನಲ್ ಹೆರಾಲ್ಡ್ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ. ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲುವ ಭೀತಿ ಇದೆ. ಆ ಕಾರಣಕ್ಕಾಗಿ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ತನಿಖಾ ಏಜೆನ್ಸಿಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ. ಬಿಜೆಪಿಯ ಎಲ್ಲ ಪ್ರಯತ್ನಗಳು ವಿಫಲವಾಗಿ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಗೆಲ್ಲುತ್ತೆ. ಚುನಾವಣಾ ಸಮಯದಲ್ಲಿ ಬಿಜೆಪಿಯಿಂದ ತನಿಖಾ ಏಜೆನ್ಸಿಗಳ ದುರುಪಯೋಗ ಯಾವಾಗಲೂ ಆಗುತ್ತೆ, ಇದೇನು ಹೊಸದಲ್ಲ. ನ್ಯಾಷನಲ್ ಹೆರಾಲ್ಡ್ ಅನ್ನುವಂತಹ ಪತ್ರಿಕೆ ಸ್ವಾತಂತ್ರ್ಯ ಚಳವಳಿಯ ಧ್ವನಿಯಾಗಿದ್ದಂತಹ ಪತ್ರಿಕೆ. ಅಂತಹ ಪತ್ರಿಕೆಯನ್ನು ಜವಾಹರಲಾಲ್ ನೆಹರು ಆರಂಭಿಸಿದ್ರು. ಆ ಪತ್ರಿಕೆಯನ್ನು ಮುಚ್ಚೋದಕ್ಕೆ ಬಿಜೆಪಿ ಷಡ್ಯಂತ್ರವನ್ನು ಮಾಡ್ತಾ ಇದೆ. ಪತ್ರಿಕೆಯ ಆಸ್ತಿ ಪಾಸ್ತಿಗಳನ್ನು ಮೋದಿ ಸರ್ಕಾರ ದ್ವೇಷದಿಂದ ವಶಪಡಿಸಿಕೊಂಡಿದೆ. ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ಸ್ಥಾಪಿಸಿದ ಆದರ್ಶಗಳಿಗಾಗಿ ಕಾಂಗ್ರೆಸ್ನ ನಾಯಕರು ಹೋರಾಡ್ತೀವಿ, ಕಾಂಗ್ರೆಸ್ ಹೋರಾಡುತ್ತೆ ಅಂತ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಮೋದಿ ಸರ್ಕಾರದ ವಿರುದ್ಧ, ನ್ಯಾಷನಲ್ ಹೆರಾಲ್ಡ್ ವಿರುದ್ಧದ ಇಡಿ ಕಾರ್ಯಾಚರಣೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೊದಲಿಗೆ ಈ ಹಗರಣ ಏನು ಅನ್ನುವುದನ್ನು ಹೇಳುವುದಕ್ಕೆ ಮೊದಲು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ವಿವರವನ್ನು ಕೊಡ್ತೀನಿ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ 1937ರಲ್ಲಿ
ಸ್ವಾತಂತ್ರ್ಯ ಬರುವುದಕ್ಕೆ 10 ವರ್ಷ ಮೊದಲು ಆರಂಭವಾದಂತಹ ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್. ಸ್ವತಂತ್ರ ಯೋಧರ ಜೊತೆ ಸೇರಿ ಜವಾಹರಲಾಲ್ ನೆಹರು ಆರಂಭಿಸಿದ್ದಂತಹ ಪತ್ರಿಕೆ 1937ರಲ್ಲಿ. ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಅಸೋಸಿಯೇಟೆಡ್ ಜರ್ನಲ್ಸ್ ಕಂಪನಿ ಅನ್ನುವಂತಹ ಪತ್ರಿಕೆ ಪ್ರಕಟಣೆ ಮಾಡ್ತಾ ಇತ್ತು. ಈ ಕಂಪನಿಯನ್ನು ಆರಂಭಿಸಿದ್ದು ಯಾವುದೇ ಒಬ್ಬ ವ್ಯಕ್ತಿಯಲ್ಲ, ನೆಹರು ಅಲ್ಲ. ನೆಹರು ಅವರನ್ನು ಒಳಗೊಂಡಂತೆ 5,000 ಸ್ವಾತಂತ್ರ್ಯ ಹೋರಾಟಗಾರರು ಅಸೋಸಿಯೇಟೆಡ್ ಜರ್ನಲ್ಸ್ ಕಂಪನಿಯಲ್ಲಿ ಹೂಡಿಕೆಯನ್ನು ಮಾಡಿದರು. 1937ರಲ್ಲಿ ಆರಂಭವಾದಂತಹ ಪತ್ರಿಕೆ 2008ರಿಂದ 8ರವರೆಗೆ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇತ್ತು. ಈ ಕಂಪನಿಗೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಮತ್ತು ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಹಲವು ಆಸ್ತಿಪಾಸ್ತಿಗಳನ್ನು ಈ ಕಂಪನಿಗೆ ದಾನವಾಗಿ ಕೊಟ್ಟಿದ್ವು. ಸ್ವತಂತ್ರ ಹೋರಾಟಗಾರರು ಆರಂಭ ಮಾಡಿದ್ದಂತಹ ಪತ್ರಿಕೆ ಅಂತ. ಸ್ವತಂತ್ರ ನಂತರ ಈ ನ್ಯಾಷನಲ್ ಹೆರಾಲ್ಡ್ ಕಾಂಗ್ರೆಸ್ನ ಮುಖವಾಣಿಯಂತೆ ಕಾರ್ಯನಿರ್ವಹಿಸ್ತಾ ಇತ್ತು. 2008ರಲ್ಲಿ ನಷ್ಟದಿಂದ ಪತ್ರಿಕೆಯನ್ನು ನಿಲ್ಲಿಸಲಾಯಿತು. ಆಗ 90 ಕೋಟಿಯಷ್ಟು ನಷ್ಟ ಇತ್ತು. ಇದಾದ ನಂತರ ಡಿಜಿಟಲ್ ವರ್ಷನ್ನಲ್ಲಿ ಈಗಲೂ ಕೂಡ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಡಿಜಿಟಲ್ ಅವತರಣಿಕೆಯಲ್ಲಿ ಪ್ರಸಾರ ಆಗುತ್ತೆ, ಆದರೆ ಪ್ರಿಂಟೆಡ್ ವರ್ಷನ್ ಬರ್ತಾ ಇಲ್ಲ. ನ್ಯಾಷನಲ್ ಹೆರಾಲ್ಡ್ನ ಜೊತೆಗೆ ಒಂದು ಹಿಂದಿ ಪತ್ರಿಕೆಯೂ ಕೂಡ ಇತ್ತು, ಒಂದು ಉರ್ದು ಪತ್ರಿಕೆಯನ್ನು ಕೂಡ ಅಸೋಸಿಯೇಟ್ ಜರ್ನಲ್ಸ್ ಕಂಪನಿ ಪ್ರಕಟಣೆ ಮಾಡ್ತಾ ಇತ್ತು. ಈ ಕಂಪನಿಯ ಮಾಲೀಕತ್ವ ಯಾವುದೇ ಒಬ್ಬ ವ್ಯಕ್ತಿಗೆ ಸೇರಿದ್ದಾಗಿರಲಿಲ್ಲ. ಇದು ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಈ ಕಂಪನಿಗೆ ಆರಂಭವಾದಂತಹ ಸಮಯದಲ್ಲಿ 5,000 ಸ್ವತಂತ್ರ ಹೋರಾಟಗಾರರು ಷೇರುದಾರರಾಗಿದ್ದರು. ಅದು 2010ರ ವೇಳೆಗೆ ಪತ್ರಿಕೆ 2008ಕ್ಕೆ ನಿಲ್ಲುತ್ತೆ. 2010ರಲ್ಲಿ ಅಸೋಸಿಯೇಟೆಡ್ ಜರ್ನಲ್ಸ್ ಕಂಪನಿ 1057 ಷೇರುದಾರರನ್ನು ಹೊಂದಿತ್ತು. ಅಂದರೆ ಈ ಕಂಪನಿಗೆ 1057 ಪಾಲುದಾರರಿದ್ದರು. ಅಸೋಸಿಯೇಟೆಡ್ ಜರ್ನಲ್ಸ್ ಕಂಪನಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪ್ರಕಟಿಸ್ತಾ ಇತ್ತು. ಈಗ ಹಗರಣ ಏನು ಅನ್ನೋದರ ಬಗ್ಗೆ ವಿವರವನ್ನು ಕೊಡ್ತೀನಿ. ನ್ಯಾಷನಲ್ ಹೆರಾಲ್ಡ್ ಹಗರಣ ಸುಮಾರು 5,000 ಕೋಟಿಯಷ್ಟು ಹಗರಣ. ಈ ಹಗರಣದ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಆರೋಪಿಗಳು. 2000 ಈ ಹಗರಣದ ಡೀಟೇಲ್ಸನ್ನು ಹೇಳ್ತೀನಿ. 2010ರಲ್ಲಿ 5 ಲಕ್ಷ ರೂಪಾಯಿಯ ಬಂಡವಾಳದೊಂದಿಗೆ ಯಂಗ್ ಇಂಡಿಯನ್ ಲಿಮಿಟೆಡ್ ಅನ್ನುವಂತಹ ಕಂಪನಿ ಆರಂಭವಾಗುತ್ತೆ. ಯಂಗ್ ಇಂಡಿಯನ್ ಕಂಪನಿಯಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ 76% ಷೇರುಗಳನ್ನು ಹೊಂದಿದ್ದಾರೆ. ಮೋತಿಲಾಲ್ ವೋರಾ, ಆಸ್ಕರ್ ಫರ್ನಾಂಡಿಸ್ ಕಾಂಗ್ರೆಸ್ನ ಇಬ್ಬರು ಹಿರಿಯ ನಾಯಕರು, ಈಗಿಬ್ಬರೂ ನಿಧನರಾಗಿದ್ದಾರೆ. ಇವರ ಷೇರು 24% ಷೇರು. ತಲಾ 12% ಷೇರನ್ನು ಮೋತಿಲಾಲ್ ವೋರಾ ಮತ್ತು ಆಸ್ಕರ್ ಫರ್ನಾಂಡಿಸ್ ಹೊಂದಿದ್ರೆ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ತಲಾ 38% ಷೇರನ್ನು ಹೊಂದಿದ್ರು. 76% ಷೇರನ್ನು ಸೋನಿಯಾ ಮತ್ತು ರಾಹುಲ್ ಗಾಂಧಿ ಇಬ್ಬರು ಹೊಂದಿದ್ದಾರೆ. 2011ರಲ್ಲಿ ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಸೋಸಿಯೇಟೆಡ್ ಜರ್ನಲ್ಸ್ ಕಂಪನಿಗೆ ಬಡ್ಡಿ ಇಲ್ಲದೆ ಶೂನ್ಯ ಬಡ್ಡಿಯ ದರದಲ್ಲಿ 90 ಕೋಟಿ ರೂಪಾಯಿ ಸಾಲವನ್ನು ಕೊಡುತ್ತೆ. ಆಗ ಕಾಂಗ್ರೆಸ್ ಅಧ್ಯಕ್ಷೆಯಾಗಿದ್ದವರು ಸೋನಿಯಾ ಗಾಂಧಿ. ಕಾಂಗ್ರೆಸ್ 90 ಕೋಟಿ ಸಾಲವನ್ನು ಕೊಡುತ್ತೆ. ಒಂದು ರಾಜಕೀಯ ಪಕ್ಷಕ್ಕೆ ದುಡ್ಡು ಹೇಗೆ ಬರುತ್ತೆ? ಸಾರ್ವಜನಿಕರಿಂದ ದೇಣಿಗೆಯಾಗಿ ಬಂದಂತಹ ಹಣ, ಕಾರ್ಯಕರ್ತರಿಂದ ಬಂದಂತಹ ಹಣ, ಕಾಂಗ್ರೆಸ್ನ ನಾಯಕರಿಂದ ಬಂದಂತಹ ಹಣ, ಒಟ್ಟಾರೆ ಸಾರ್ವಜನಿಕರ ಹಣ ಕಾಂಗ್ರೆಸ್ಗೆ ದೇಣಿಗೆಯಾಗಿ ಬಂದಿತ್ತು. ಅದರಲ್ಲಿ 90 ಕೋಟಿ ಹಣವನ್ನು ಅಸೋಸಿಯೇಟೆಡ್ ಜರ್ನಲ್ಸ್ ಕಂಪನಿಗೆ ಸಾಲವಾಗಿ ಕೊಡುತ್ತೆ. ನಷ್ಟದಲ್ಲಿದ್ದ ಪತ್ರಿಕೆಯನ್ನು ಉಳಿಸಿಕೊಳ್ಳುವಂತಹ ಉದ್ದೇಶದಿಂದಾಗಿ ಶೂನ್ಯ ಬಡ್ಡಿ ದರದಲ್ಲಿ ಒಂದು ರಾಜಕೀಯ ಪಕ್ಷ ಒಂದು ಖಾಸಗಿ ಕಂಪನಿಗೆ 90 ಕೋಟಿ ರೂಪಾಯಿ ಸಾಲವನ್ನು ಕೊಡುತ್ತೆ. ಈಗ ಯಂಗ್ ಇಂಡಿಯನ್ ಅನ್ನುವಂತಹ ಮತ್ತೊಂದು ಕಂಪನಿ, ಯಂಗ್ ಇಂಡಿಯನ್ ಕಂಪನಿ ಕಾಂಗ್ರೆಸ್ಗೆ 50 ಲಕ್ಷ ರೂಪಾಯಿ ಸಂದಾಯ ಮಾಡುತ್ತೆ. ಕಾಂಗ್ರೆಸ್ಗೆ 50 ಲಕ್ಷವನ್ನು ಕೊಟ್ಟು AJL ಕಂಪನಿಗೆ ಕಾಂಗ್ರೆಸ್ ಕೊಟ್ಟಿತ್ತಲ್ಲ 90 ಕೋಟಿ ಸಾಲ, ಆ ಸಾಲವನ್ನು ವಸೂಲಿ ಮಾಡುವ ಹಕ್ಕನ್ನು ಯಂಗ್ ಇಂಡಿಯನ್ ಕಂಪನಿ ಪಡೆದುಕೊಳ್ಳುತ್ತೆ. ಅಂದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಷೇರುದಾರರಾಗಿರುವಂತಹ ಕಂಪನಿ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಷೇರುದಾರರಾಗಿರುವಂತಹ ಕಂಪನಿ 50 ಲಕ್ಷ ರೂಪಾಯಿಯನ್ನು ಕಾಂಗ್ರೆಸ್ಗೆ ಕೊಟ್ಟು AJL ಕಂಪನಿಗೆ ಕೊಟ್ಟಿದ್ದಂತಹ 90 ಕೋಟಿ ಸಾಲವನ್ನು ವಸೂಲಿ ಮಾಡುವಂತಹ ಹಕ್ಕನ್ನು ಪಡೆದುಕೊಳ್ಳುತ್ತೆ. ಇದರಲ್ಲಿ 38% ಶೇರು ಯಂಗ್ ಇಂಡಿಯಾದಲ್ಲಿ,
ಯಂಗ್ ಇಂಡಿಯನ್ ಕಂಪನಿಯಲ್ಲಿ 38% ಶೇರ್ ಸೋನಿಯಾ ಗಾಂಧಿದಿರುತ್ತೆ, ರಾಹುಲ್ ಗಾಂಧಿದು 38% ಇರುತ್ತೆ. ಒಟ್ಟಾರೆ 76% ಶೇರು ಯಂಗ್ ಇಂಡಿಯನ್ದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ. AJL ಕಂಪನಿಗೆ ಕಾಂಗ್ರೆಸ್ ಕೊಟ್ಟಂತಹ ಸಾಲವನ್ನು ವಸೂಲಿ ಮಾಡುವಂತಹ ಹಕ್ಕನ್ನು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮಾಲೀಕತ್ವದ ಯಂಗ್ ಇಂಡಿಯನ್ ಪಡೆದುಕೊಳ್ಳುತ್ತೆ. ಕೇವಲ 50 ಲಕ್ಷವನ್ನು ಕೊಟ್ಟು 90 ಕೋಟಿ ಸಾಲವನ್ನು ವಸೂಲಿ ಮಾಡುವಂತಹ ಹಕ್ಕನ್ನು ಪಡೆದುಕೊಳ್ಳುತ್ತೆ. ಯಂಗ್ ಇಂಡಿಯನ್ ಕಂಪನಿ AJL ಕಂಪನಿಯ ಶೇರುಗಳನ್ನು ಖರೀದಿ ಮಾಡುತ್ತೆ. ಸಾಲವನ್ನು ತೀರಿಸೋದಕ್ಕೆ AJL ಕಂಪನಿಗೆ ಆಗೋದಿಲ್ಲ. ಸಾಲಕ್ಕೆ ಪ್ರತಿಯಾಗಿ ಇಡೀ ಕಂಪನಿಯನ್ನು ಯಂಗ್ ಇಂಡಿಯನ್ ಕಂಪನಿಗೆ ಮಾರಾಟ ಮಾಡಲಾಗುತ್ತೆ. 90 ಕೋಟಿ ಸಾಲಕ್ಕೆ ಪ್ರತಿಯಾಗಿ AJL ಕಂಪನಿಯನ್ನು ಯಂಗ್ ಇಂಡಿಯನ್ ಕಂಪನಿ ಖರೀದಿ ಮಾಡುತ್ತೆ. ಅಂದರೆ 5,000 ಕೋಟಿ ಆಸ್ತಿಯ ಕಂಪನಿ 90 ಕೋಟಿ ರೂಪಾಯಿಗೆ ಮಾರಾಟವಾಗುತ್ತೆ. ಷೇರುದಾರರಿಗೆ ಯಾವುದೇ ಮಾಹಿತಿ ನೀಡಲ್ಲ. 2010 ಪ್ರಕಾರ 1057 ಜನ ಷೇರುದಾರರಿರ್ತಾರೆ. ಆ ಷೇರುದಾರರಿಗೆ ಮಾಹಿತಿ ಇಲ್ಲದೆ ಮಾಲೀಕತ್ವ ವರ್ಗಾವಣೆಯಾಗಿದೆ ಅನ್ನುವಂತಹ ಆರೋಪ ಇದೆ. ಯಂಗ್ ಇಂಡಿಯನ್ನಿಂದ ಪ್ರತಿ ಷೇರಿಗೆ 10 ರೂಪಾಯಿಯಂತೆ 9 ಕೋಟಿ ಷೇರುಗಳು ಅಂದರೆ 90 ಕೋಟಿಗೆ ಇಡೀ ಕಂಪನಿ ವರ್ಗಾವಣೆಯಾಗುತ್ತೆ. AJL ಕಂಪನಿ ಯಂಗ್ ಇಂಡಿಯನ್ ಕಂಪನಿಯ ಪಾಲಾಗುತ್ತೆ. ಇದುವರೆಗೆ ಅಸೋಸಿಯೇಟೆಡ್ ಜರ್ನಲ್ಸ್ ಕಂಪನಿ 5,000 ಕೋಟಿ ಆಸ್ತಿ ಹೊಂದಿರುವಂತಹ ಕಂಪನಿ 3 ಪತ್ರಿಕೆಗಳನ್ನು ಪ್ರಕಟಣೆ ಮಾಡ್ತಿರುತ್ತೆ. ಅದರ ಮಾಲೀಕತ್ವ ಯಾರಿಗೂ ಇರೋದಿಲ್ಲ. 1057 ಜನ ಷೇರುದಾರರು 2010ರಲ್ಲಿ ಇರ್ತಾರೆ. ಅಂತಹ ಕಂಪನಿ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಕೇವಲ 90 ಕೋಟಿಯ ಸಾಲಕ್ಕಾಗಿ ಯಂಗ್ ಇಂಡಿಯನ್ ಅನ್ನುವಂತಹ ಕಂಪನಿಗೆ ವರ್ಗಾವಣೆಯಾಗುತ್ತೆ. 2011ರಲ್ಲಿ ಅಸೋಸಿಯೇಟೆಡ್ ಜರ್ನಲ್ಸ್ ಕಂಪನಿಯ ಮಾಲೀಕತ್ವ ಯಂಗ್ ಇಂಡಿಯನ್ ಕಂಪನಿಗೆ ವರ್ಗಾವಣೆಯಾಗುತ್ತೆ. ಇದು ಈಗ ಯಂಗ್ ಇಂಡಿಯನ್ ಅನ್ನುವಂತಹ ಒಂದು ಕಂಪನಿ ಹೇಳದ್ನಲ್ಲ, 5 ಲಕ್ಷದ ಮೂಲ ಬಂಡವಾಳವನ್ನು ಹಾಕಿಕೊಂಡು ಹುಟ್ಟು ಹಾಕಲಾದಂತಹ ಕಂಪನಿ. 2010ರಲ್ಲಿ ಸೋನಿಯಾ ಗಾಂಧಿ 38% ಶೇರನ್ನು ಹೊಂದಿದ್ದಾರೆ ಈ ಕಂಪನಿಯಲ್ಲಿ. ರಾಹುಲ್ ಗಾಂಧಿ 38% ಶೇರನ್ನು ಹೊಂದಿದ್ದಾರೆ. ಮೋತಿಲಾಲ್ ವೋರಾ 12% ಶೇರು. 2020ರಲ್ಲಿ ಅವರು ನಿಧನರಾಗಿದ್ದಾರೆ, ಖಜಾಂಚಿಯಾಗಿದ್ದರು ಕಾಂಗ್ರೆಸ್ನಲ್ಲಿ. ಆಸ್ಕರ್ ಫರ್ನಾಂಡಿಸ್ 12% ಶೇರನ್ನು ಹೊಂದಿದ್ದಾರೆ, ಅವರು ಕೂಡ 2020ರಲ್ಲಿ ನಿಧನ ಹೊಂದಿದ್ದಾರೆ. ಅಂದರೆ ಯಂಗ್ ಇಂಡಿಯನ್ ಕಂಪನಿಯ ಮೆಜಾರಿಟಿ ಶೇರ್ ಹೋಲ್ಡರ್ಸ್ ಯಾರು? ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ. ಅಂದರೆ ಇಡೀ ಕಂಪನಿಯ ಮಾಲೀಕತ್ವ ರಾಹುಲ್ ಮತ್ತು ಸೋನಿಯಾ ಅವರ ಬಳಿ ಇರುತ್ತೆ. ಈ ಕಂಪನಿ 90 ಕೋಟಿ ಸಾಲ, ಅದು ಕಾಂಗ್ರೆಸ್ AJLಗೆ ಕೊಟ್ಟಂತಹ ಸಾಲವನ್ನು ಆ ವಸೂಲಿ ಮಾಡುವಂತಹ ಹಕ್ಕನ್ನು ಪಡೆದುಕೊಂಡು 90 ಕೋಟಿ ಸಾಲಕ್ಕೆ ಪ್ರತಿಯಾಗಿ 5,000 ಕೋಟಿಯಷ್ಟು ಮೌಲ್ಯದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪ್ರಕಟಿಸುತ್ತಿದ್ದಂತಹ ಕಂಪನಿ AJL ಅನ್ನು ಮಾಲೀಕತ್ವವನ್ನು ಪಡೆದುಕೊಳ್ಳುತ್ತೆ. ಇದಕ್ಕೂ ಮೊದಲು AJL ಕಂಪನಿಯ ಮಾಲೀಕತ್ವ ಯಾರದ್ದೂ ಇರೋದಿಲ್ಲ. ಅದು ಪಬ್ಲಿಕ್ ಲಿಮಿಟೆಡ್ ಕಂಪನಿ, 1000 ಜನ ಷೇರುದಾರರ ಕಂಪನಿಯಾಗಿರುತ್ತೆ. ಈಗ ಆ ಕಂಪನಿಯ ಷೇರುದಾರರು ಕೇವಲ 4 ಜನ: ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮೋತಿಲಾಲ್ ವೋರಾ, ಆಸ್ಕರ್ ಫರ್ನಾಂಡಿಸ್. AJL ಕಂಪನಿ, ಕಾಂಗ್ರೆಸ್ ಪಕ್ಷ ಮತ್ತು ಯಂಗ್ ಇಂಡಿಯಾ, ಈ ಮೂರರ ಮಧ್ಯೆ ನಡೆದಂತಹ ವ್ಯವಹಾರ ಇದು. ಕಾಂಗ್ರೆಸ್ ಪಕ್ಷ AJL ಕಂಪನಿಗೆ ಲೋನನ್ನು ಕೊಡುತ್ತೆ ಶೂನ್ಯ ಬಡ್ಡಿ ದರದಲ್ಲಿ. AJL ಕಂಪನಿ ಆ ಲೋನನ್ನು ವಾಪಸ್ ಕೊಡೋದಕ್ಕಾಗಲ್ಲ. ಅದರ ಮಧ್ಯದಲ್ಲಿ ಯಂಗ್ ಇಂಡಿಯನ್ ಅನ್ನುವಂತಹ ಕಂಪನಿ ಉಟ್ಕೊಳ್ಳುತ್ತೆ 5 ಲಕ್ಷದ ಮೂಲ ಬಂಡವಾಳದೊಂದಿಗೆ. ಇದರ ಷೇರುದಾರರು 76% ಷೇರುದಾರರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ. ಈ ಕಂಪನಿ ಕಾಂಗ್ರೆಸ್ ಪಕ್ಷ AJLಗೆ ಕೊಟ್ಟಂತಹ 90 ಕೋಟಿ ಸಾಲವನ್ನು ವಸೂಲಿ ಮಾಡುವಂತಹ ಹಕ್ಕನ್ನು ಕೇವಲ 50 ಲಕ್ಷ ರೂಪಾಯಿಯನ್ನು ಕಾಂಗ್ರೆಸ್ಗೆ ಕೊಟ್ಟು ಪಡೆದುಕೊಳ್ಳುತ್ತೆ. ಆನಂತರ ಯಂಗ್ ಇಂಡಿಯನ್ ಕಂಪನಿ ಆ 90 ಕೋಟಿ ಸಾಲಕ್ಕೆ ಪ್ರತಿಯಾಗಿ 5,000 ಕೋಟಿ ಮೌಲ್ಯದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಮಾಲೀಕತ್ವವನ್ನು ಯಂಗ್ ಇಂಡಿಯನ್ ಪಡೆದುಕೊಳ್ಳುತ್ತೆ. ಅಂದರೆ ಕೇವಲ 5 ಲಕ್ಷ ಮೂಲ ಬಂಡವಾಳದೊಂದಿಗೆ ಆರಂಭವಾದಂತಹ ಯಂಗ್ ಇಂಡಿಯನ್ ಕಂಪನಿ, ಸೋನಿಯಾ ಮತ್ತು ರಾಹುಲ್ ಒಡೆತನದ ಕಂಪನಿ, 5,000 ಕೋಟಿಯಷ್ಟು ಆಸ್ತಿ ಮೌಲ್ಯ ಹೊಂದಿರುವಂತಹ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಪ್ರಕಟಿಸುತ್ತಿದ್ದಂತಹ AJL ಕಂಪನಿಯ ಮಾಲೀಕತ್ವವನ್ನು ಪಡೆದುಕೊಳ್ಳುತ್ತೆ. ಕೇವಲ 5 ಲಕ್ಷದ ಮೂಲ ಬಂಡವಾಳ ಮತ್ತು 50 ಲಕ್ಷ ದುಡ್ಡನ್ನು ಕೊಟ್ಟು 5,000 ಕೋಟಿಯ ಆಸ್ತಿಯನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅನ್ನೋದು ಆರೋಪ. ಈ ಕೇಸ್ ಬಯಲಿಗೆ ಬಂದದ್ದು 2012ರಲ್ಲಿ.
5,000 ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸುಬ್ರಹ್ಮಣ್ಯ ಸ್ವಾಮಿ ಕೇಸನ್ನು ದಾಖಲಿಸ್ತಾರೆ. 2012ರಲ್ಲಿ ದೆಹಲಿಯ ಕೋರ್ಟ್ನಲ್ಲಿ ಅಕ್ರಮವಾಗಿ ಅಸೋಸಿಯೇಟೆಡ್ ಜರ್ನಲ್ಸ್ ಕಂಪನಿಯನ್ನು ಸ್ವಾಧೀನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಆರೋಪ. ಸಾರ್ವಜನಿಕವಾಗಿ ಪಕ್ಷಕ್ಕಾಗಿ ಸಂಗ್ರಹಿಸಿದ್ದ ಹಣವನ್ನು ಕೊಟ್ಟು ಕಂಪನಿಯನ್ನು ಸ್ವಾಧೀನ ಮಾಡಿಕೊಳ್ಳಲಾಗಿದೆ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಆರೋಪವನ್ನು ಮಾಡ್ತಾರೆ. ವಾಣಿಜ್ಯ ಉದ್ದೇಶಕ್ಕಾಗಿ ಒಂದು ರಾಜಕೀಯ ಪಕ್ಷ, ವ್ಯವಹಾರದ ಉದ್ದೇಶಕ್ಕಾಗಿ ಒಂದು ರಾಜಕೀಯ ಪಕ್ಷ ಸಾಲ ನೀಡಿದ್ದು ತಪ್ಪು, ಇದು ಜನಪ್ರತಿನಿಧಿಗಳ ಕಾಯ್ದೆಯ ಉಲ್ಲಂಘನೆ. ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷದ 90 ಕೋಟಿ ಹಣವನ್ನು ಬಳಸಿಕೊಂಡು 5,000 ಕೋಟಿಯಷ್ಟು ಆಸ್ತಿಯನ್ನು ಗುಳುಂ ಮಾಡಲಾಗಿದೆ ಅನ್ನುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯವರ ಆರೋಪ. 2015ರಲ್ಲಿ ಸೋನಿಯಾ ಮತ್ತು ರಾಹುಲ್ ಗಾಂಧಿಯ ವಿರುದ್ಧ ಇಡಿ FIR ಅನ್ನು ಮಾಡಿಕೊಳ್ಳುತ್ತೆ ಕೋರ್ಟ್ನ ಸೂಚನೆಯ ನಂತರ. 2015ರಲ್ಲಿ ಪಾಟಿಯಾಲ ಕೋರ್ಟ್ನಿಂದ ಸೋನಿಯಾ ಮತ್ತು ರಾಹುಲ್ ಗಾಂಧಿಗೆ ಜಾಮೀನು ಸಿಗುತ್ತೆ. ಈ ಕೇಸ್ನಲ್ಲಿ ಇಬ್ಬರು ಜಾಮೀನಿನ ಮೇಲೆ ಹೊರಗಿದ್ದಾರೆ. 2019ರಲ್ಲಿ 64 ಕೋಟಿ ಮೌಲ್ಯದ ನ್ಯಾಷನಲ್ ಹೆರಾಲ್ಡ್ ಆಸ್ತಿ ಪಾಸ್ತಿಯನ್ನು ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದರು. ಇನ್ನು ಕಳೆದ ವರ್ಷ 2022ರಲ್ಲಿ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು DK ಬ್ರದರ್ಸ್ ಇಬ್ಬರು, DK ಶಿವಕುಮಾರ್ ಮತ್ತು DK ಸುರೇಶ್ ಇವರಿಬ್ಬರು ಮಾಡಿದ ತಪ್ಪೇನು? 25 ಲಕ್ಷ ದೇಣಿಗೆಯನ್ನು ಯಂಗ್ ಇಂಡಿಯನ್ ಕಂಪನಿಗೆ ಕೊಟ್ಟಿದ್ರು. ಆ ಕಾರಣಕ್ಕಾಗಿ ಇವರಿಬ್ಬರನ್ನು ವಿಚಾರಣೆ ಮಾಡಿದರು. ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು, ಆ ಕಾರಣಕ್ಕಾಗಿ ಖರ್ಗೆ ಅವರನ್ನು ವಿಚಾರಣೆ ಮಾಡಿ ಹೇಳಿಕೆಯನ್ನು ತೆಗೆದುಕೊಂಡ್ರು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯಿಂದಲೂ ಹೇಳಿಕೆಯನ್ನು ಪಡೆದುಕೊಂಡ್ರು. ಹೇಳಿದ್ದೇನು ಇಡಿ ಅಧಿಕಾರಿಗಳ ಮುಂದೆ? ನಮಗೆ ಯಂಗ್ ಇಂಡಿಯನ್ ಕಂಪನಿಯ ವ್ಯವಹಾರ ಯಾವುದೂ ಗೊತ್ತಿಲ್ಲ, ಎಲ್ಲವನ್ನು ಮೋತಿಲಾಲ್ ವೋರಾ ನೋಡ್ಕೊಳ್ತಾ ಇದ್ರು ಅಂತ 2022ರಲ್ಲಿ ಇಡಿ ಅಧಿಕಾರಿಗಳ ಮುಂದೆ ಹೋದಂತಹ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟರು. 2020ರಲ್ಲೇ ವೋರಾ ಸತ್ತೋಗಿದ್ರು. ಮೋತಿಲಾಲ್ ವೋರಾ ಇಡೀ ವ್ಯವಹಾರವನ್ನು ಮೋತಿಲಾಲ್ ವೋರಾ ನೋಡ್ಕೊಳ್ತಾ ಇದ್ರು. ನಮಗೆ ಈ ಕಂಪನಿಯ ವ್ಯವಹಾರದ ಬಗ್ಗೆ ಏನೂ ಗೊತ್ತಿಲ್ಲ, ಎಲ್ಲವೂ ಅವರು ನೋಡ್ಕೊಳ್ತಾ ಇದ್ರು, ನಮಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂತ. ಇದರ ಜೊತೆಗೆ ಇನ್ನೂ ಒಂದು ಸ್ಟೇಟ್ಮೆಂಟನ್ನು ಕಾಂಗ್ರೆಸ್ ಕೊಡುತ್ತೆ. ಯಂಗ್ ಇಂಡಿಯನ್ ಅನ್ನುವಂತಹ ಕಂಪನಿ ಲಾಭದ ಉದ್ದೇಶಕ್ಕೆ ಮಾಡಲಾದ ಕಂಪನಿ ಅಲ್ಲ, ಸಮಾಜ ಸೇವೆಗೆ ಮಾಡಲಾದಂತಹ ಕಂಪನಿ. ಹಾಗಾಗಿ ನಮಗೆ ಅಕ್ರಮ ಮಾಡಿಕೊಳ್ಳುವ ಉದ್ದೇಶ ಇಲ್ಲ, ಲಾಭ ಮಾಡಿಕೊಳ್ಳುವಂತಹ ಉದ್ದೇಶ ಇಲ್ಲ ಅಂತ. ಹಾಗಾದರೆ 5 ಲಕ್ಷ ಮೂಲ ಬಂಡವಾಳದೊಂದಿಗೆ ಆರಂಭವಾದಂತಹ ಯಂಗ್ ಇಂಡಿಯನ್ ಅನ್ನುವಂತಹ ಕಂಪನಿ 50 ಲಕ್ಷ ಹಣವನ್ನು ಕಾಂಗ್ರೆಸ್ಗೆ ಕೊಟ್ಟು, ಕಾಂಗ್ರೆಸ್ AJLಗೆ ಕೊಟ್ಟಿದ್ದಂತಹ 90 ಕೋಟಿ ಸಾಲವನ್ನು ವಸೂಲಿ ಮಾಡುವಂತಹ ಹಕ್ಕನ್ನು ಪಡೆದುಕೊಳ್ಳುತ್ತೆ. ಆ ಸಾಲವನ್ನು ತೀರಿಸಲಾಗದ AJL ಕಂಪನಿ ತನ್ನ ಇಡೀ ಮಾಲೀಕತ್ವವನ್ನು ಯಂಗ್ ಇಂಡಿಯನ್ ಕಂಪನಿಗೆ ವರ್ಗಾವಣೆ ಮಾಡುತ್ತೆ. ಆ ಮೂಲಕ 5 ಲಕ್ಷದ ಮೂಲ ಬಂಡವಾಳದೊಂದಿಗೆ ಆರಂಭವಾದಂತಹ ಯಂಗ್ ಇಂಡಿಯನ್ ಕಂಪನಿ 5,000 ಕೋಟಿ ಬೆಲೆ ಬಾಳುವಂತಹ 5,000 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಹೊಂದಿರುವಂತಹ ನ್ಯಾಷನಲ್ ಹೆರಾಲ್ಡ್ ಕಂಪನಿಯ ಮಾಲೀಕತ್ವವನ್ನು ಪಡೆದುಕೊಳ್ಳುತ್ತೆ. ಈ ಯಂಗ್ ಇಂಡಿಯನ್ ಕಂಪನಿಯ 76% ಷೇರುಗಳ ಮಾಲೀಕರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ. ಈ ಕೇಸ್ನಲ್ಲಿ ರಾಜಕೀಯ ದ್ವೇಷ ಇದೆ ಅಂತ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ದೆಹಲಿಯ ವಿಚಾರಣಾ ನ್ಯಾಯಾಲಯದಿಂದ ಹಿಡಿದು ಹೈಕೋರ್ಟ್ನಿಂದ ಹಿಡಿದು ಸುಪ್ರೀಂ ಕೋರ್ಟ್ ತನಕ ಹೋದರು. ಇಡೀ ಕೇಸನ್ನು ಕ್ವಾಶ್ ಮಾಡಬೇಕು, ತಮಗೆ ವಿಚಾರಣೆಗಾಗಿ ಇಡಿ ನೀಡಿದ್ದಂತಹ ಸಮನ್ಸನ್ನು ರದ್ದು ಮಾಡಬೇಕು ಅಂತ. ಆದರೆ ಇವರು ಸಲ್ಲಿಸಿದಂತಹ ಯಾವ ಅರ್ಜಿಗಳಿಗೂ ಕೂಡ ಕೋರ್ಟ್ಗಳು ಮಾನ್ಯವನ್ನು ಮಾಡಲಿಲ್ಲ. ವಿಚಾರಣಾ ಕೋರ್ಟ್ನಿಂದ ಹಿಡಿದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎರಡೂ ಕೂಡ ಈ ಕೇಸ್ನಲ್ಲಿ ಪ್ರೈಮಾ ಫೇಸಿ ಅಕ್ರಮ ನಡೆದಿದೆ ಅಂತ ಕೋರ್ಟ್ ಹೇಳಿದ್ವು. ಆ ಕೇಸ್ನ ವಿಚಾರಣೆ ನಡೀತಾ ಇದೆ. ಈ ಕೇಸ್ನಲ್ಲಿ ರಾಜಕೀಯ ದ್ವೇಷ ಇಲ್ಲವೇ ಇಲ್ಲ ಅಂತ ಯಾರೂ ಹೇಳೋದಕ್ಕಾಗಲ್ಲ. ಅಕ್ರಮ ನಡೆದಿರೋದಕ್ಕೆ ಈ ಅಂಕಿಅಂಶಗಳು, ಈ ವಿವರಣೆ ಸಾಕ್ಷ್ಯವನ್ನು ಕೊಡುತ್ತೆ. ಇದರ ಜೊತೆಗೆ ರಾಜಕೀಯ ಸೇಡು ಕೂಡ ಇದರಲ್ಲಿ ಇದೆ. ಇದು ನ್ಯಾಷನಲ್ ಹೆರಾಲ್ಡ್ ಅಕ್ರಮಕ್ಕೆ ಸಂಬಂಧಪಟ್ಟಂತಹ ವಿವರಣೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.